ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026ನೇ ಇಸ್ವಿಯಲ್ಲಿ ನೋಡಿ ಇಲ್ಲಿ SIR ಫಾರ್ಮ್ ಯಾವ ಥರ ಫಿಲ್ ಮಾಡಿ ನಾವು BLOಗೆ ಸಬ್ಮಿಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು, ಒಂದು ಪಕ್ಷ ಪೇರೆಂಟ್ಸ್ ಎಕ್ಸ್ಪೈರ್ಡ್ ಆದರೆ ಯಾವ ಥರ ನಾವು ಮಾಹಿತಿ ಕೊಡಬೇಕು, ಡೀಟೇಲ್ಸ್ ಯಾವ ಥರ ಫಿಲ್ ಮಾಡಬೇಕು, 2002ರಲ್ಲಿ ಮತದಾನ ಮಾಡಿದರೆ ಯಾವ ಥರ ಫಿಲ್ ಮಾಡಬೇಕು, ಮಾಡಿಲ್ಲ ಅಂದರೆ ಯಾವ ಬಾಕ್ಸಲ್ಲಿ ನಾವು ಡೀಟೇಲ್ಸ್ನ ಫಿಲ್ ಮಾಡಬೇಕು. ಒಂದು ಪಕ್ಷ ನೀವು ಮತದಾನ ಮಾಡಿಲ್ಲ 2002ರಲ್ಲಿ ಮತ್ತು ನಿಮ್ಮ ಪೇರೆಂಟ್ಸಲ್ಲಿ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಇವರು ಯಾರೂ ವೋಟ್ ಮಾಡಿಲ್ಲ ಅಂದರೆ ಅಂಥ ಸಮಯದಲ್ಲಿ ನಾವು ಯಾವ ಬಾಕ್ಸ್ನಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕು ಎಲ್ಲ ಮಾಹಿತಿ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹೌಸ್ ಟು ಹೌಸು BLOಗಳು ವಿಸಿಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಭೇಟಿ ನೀಡಿ ನಿಮಗೆ SIR ಫಾರ್ಮ್ ಪ್ರೊವೈಡ್ ಮಾಡ್ತಾರೆ. 8 ಆಗಸ್ಟ್ 2026ವರೆಗೆ ಇದು ನಡೆಯಲಿದೆ. ನಂತರ ಇಲ್ಲಿ ಡ್ರಾಫ್ಟ್ ಪಬ್ಲಿಕೇಶನ್ ಇದೆ ಮತ್ತು ಇಲ್ಲಿ ಫೈನಲ್ ಪಬ್ಲಿಕೇಶನ್ ನೋಡಲಿ 19 ಅಕ್ಟೋಬರ್ 2026ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಸಬ್ಮಿಟ್ ಮಾಡಲಾಗುತ್ತೆ. ಇಲ್ಲಿ ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ನಿಮಗೆ ಬಂದಿರುವ SIR ಫಾರ್ಮ್ನಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಆಗಿರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಒಂದು ಪಕ್ಷ ನೀವು ಇದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ವೋಟರ್ ಲಿಸ್ಟಿನಿಂದ ನಿಮ್ಮ ಹೆಸರು ಡಿಲೀಟ್ ಆಗುವ ಸಾಧ್ಯತೆಗಳಿದೆ. ಆದ್ದರಿಂದ ಇದನ್ನು ಕಡ್ಡಾಯವಾಗಿ ಫಿಲ್ ಮಾಡಿ BLOಗಳಿಗೆ ಸಬ್ಮಿಟ್ ಮಾಡಲೇಬೇಕು. ಆದ್ದರಿಂದ ನೋಡಿ, ಇದನ್ನು ಫಸ್ಟ್ ಈ ರೀತಿ ನಿಮಗೆ ಫಾರ್ಮ್ ಇರುತ್ತೆ. ಇಲ್ಲಿ ನಿಮ್ಮ ಫಾರ್ಮ್ನಲ್ಲಿ ನಿಮ್ಮ BLO ಹೆಸರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡಲಾಗುತ್ತೆ. ಇಲ್ಲಿ ನಿಮ್ಮ ಇತ್ತೀಚಿನ ಅಂದರೆ ಪ್ರೆಸೆಂಟ್ ವೋಟರ್ ಡೀಟೇಲ್ಸ್ ಇಲ್ಲಿ ಮೇಲ್ಗಡೆ ಇರುತ್ತೆ. ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ವೋಟರ್ ID ನಂಬರ್ ಇರುತ್ತೆ, ಎಪಿಕ್ ನಂಬರ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ನಂತರ ನಿಮ್ಮ ಭಾವಚಿತ್ರ ಇರುತ್ತೆ ಮತ್ತು ಇವತ್ತಿನ ಭಾವಚಿತ್ರವನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಪ್ರೆಸೆಂಟ್ ಫೋಟೋನ ನೀವು ಅಟ್ಯಾಚ್ ಮಾಡಬೇಕು. QR ಕೋಡ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ನೋಡಿ, 2002ರಲ್ಲಿ ನೀವೇನಾರ ಮತದಾನ ಮಾಡಿದರೆ ಆವಾಗ ಇಲ್ಲಿ ನಿಮ್ಮ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕು. ನೋಡಿ, ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ನೀವು 2002ರಲ್ಲಿ ಇದು ಯಾರ ಹೆಸರಲ್ಲಿ ಫಾರ್ಮ್ ಇದೆ ಅವರೇನಾರು 2002ರಲ್ಲಿ ಫಾರ್ಮ್ ಮತದಾನ ಮಾಡಿದರೆ ಅವರ ಡೀಟೇಲ್ಸ್ ಇಲ್ಲಿ ಬರೆಯಬೇಕು. ನೋಡಿ, ಕನ್ನಡದಲ್ಲಿ ಬರೆಯಬಹುದು ಅಥವಾ ಇಂಗ್ಲೀಷ್ನಲ್ಲಿ ಬರೆಯಬಹುದು. 2002ನ ವೋಟರ್ ಲಿಸ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಯಾವ ಥರ ಹೆಸರು ಪ್ರಿಂಟ್ ಆಗಿರುತ್ತೆ, ಹೆಸರು ತಪ್ಪಿದ್ರೂ ಕೂಡ ಅದೇ ರೀತಿಯಲ್ಲಿ ಬರೆಯಬೇಕು. ಇಂಗ್ಲೀಷ್ನಲ್ಲಿ ಯಾವ ಥರ ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಇಲ್ಲಿ ಇಂಗ್ಲೀಷ್ನಲ್ಲಿ ಬರೆಯಂಗಿದ್ರೆ ಇಂಗ್ಲೀಷ್ನಲ್ಲಿ ಅದೇ ರೀತಿಯಲ್ಲಿ ಬರೆಯಬೇಕು. ಕನ್ನಡದಲ್ಲಿ ಏನಾರ ಬರೆಯೋಕ್ಕೆ ನೀವು ಇಚ್ಛಿಸುತ್ತಿದ್ದರೆ ಅಲ್ಲಿ 2002ರ ಲಿಸ್ಟಲ್ಲಿ ಯಾವ ಥರ ಪ್ರಿಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ನೀವು ಬರೆಯಬೇಕು. ಮತದಾರರ ಹೆಸರಿದೆ, ಮತದಾರರ ಗುರುತಿನ ಚೀಟಿ, ಆವಾಗ 2002ನ ವೋಟರ್ ಲಿಸ್ಟ್ನಲ್ಲಿ ವೋಟರ್ ID ನಂಬರ್ ಏನಾರ ಇದ್ದರೆ ಅದೇ ರೀತಿ ಅದೇ ನಂಬರ್ನ ಇಲ್ಲಿ ಬರೀಬೇಕು. ಪ್ರೆಸೆಂಟ್ ಮತ್ತು 2002ನ ವೋಟರ್ ಎಪಿಕ್ ನಂಬರ್ ಸೇಮ್ ಇದ್ದರೆ ಸೇಮ್ ಬರೀರಿ. 2002ದಲ್ಲಿ ಬೇರೆ ಏನಾರ ಇದ್ದರೆ ಅದನ್ನು ಇಲ್ಲಿ ಬರೆಯಿರಿ. ಇದ್ರೆ ಬರೀರಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಮತ್ತು ಸಂಬಂಧಿಯ ಹೆಸರು ವೋಟರ್ 2002 ಲಿಸ್ಟ್ನಲ್ಲಿ ತಂದೆ ಹೆಸರು ಏನಾರ ಇದ್ದರೆ ಅಲ್ಲಿ ಸಂಬಂಧಿಯ ಹೆಸರು ಬರೀಬೇಕು. ನೀವು ಮೇಲಿದ್ದರೆ ನಿಮ್ಮ ತಂದೆ ಹೆಸರು ಏನಾರ ಇದ್ದರೆ ಅಲ್ಲಿ ಸಂಬಂಧಿಯ ಹೆಸರು ಬರೀರಿ ಮತ್ತು ಸಂಬಂಧ ತಂದೆ ಅಂತ ಬರೀರಿ. ಒಂದು ಪಕ್ಷ ಲೇಡೀಸ್ ಏನಾರು ಇದ್ದರೆ, ಫೀಮೇಲ್ ವೋಟರ್ ಏನಾರ ಇದ್ದರೆ ಅವರ ಹೆಸರಿನ ಪಕ್ಕದಲ್ಲಿ ಅವರ ಗಂಡನ ಹೆಸರು ಏನಾರ ಇದ್ದರೆ 2002ರ ಲಿಸ್ಟಿನಲ್ಲಿ ಗಂಡನ ಹೆಸರು ಇದ್ದರೆ ಇಲ್ಲಿ ಸಂಬಂಧಿಯ ಹೆಸರು ಬರೆದು ಸಂಬಂಧ ಗಂಡ ಅಂತ ಬರೆಯಬೇಕು. ತಂದೆ ಇದ್ದರೆ ಸಂಬಂಧ ತಂದೆ ಅಂತ ಬರೀರಿ, ಗಂಡ ಅಂತ ಅಲ್ಲಿ ಇದ್ದರೆ ಗಂಡ ಅಂತ ಬರೀಬೇಕು. 2002ರ ವೋಟರ್ ಲಿಸ್ಟ್ನ ನೋಡಿಕೊಂಡು ನೀವು ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ. ಮತ್ತು ಜಿಲ್ಲೆ 2002ರಲ್ಲಿ ಯಾವ ಜಿಲ್ಲೆಯಲ್ಲಿ ಅವ್ರು ವೋಟ್ ಮಾಡಿದ್ರು ಅದೇ ಜಿಲ್ಲೆಯನ್ನು ಇಲ್ಲಿ ಬರೆಯಬೇಕು. ಯಾಕಂದರೆ ಇಲ್ಲಿ ಫಸ್ಟ್ ಸೆಕ್ಷನ್ನಲ್ಲಿ ನಾವು 2002ನ ಪ್ರಕಾರ ಲಿಸ್ಟ್ನ ಪ್ರಕಾರ ಇಲ್ಲಿ ಮಾಹಿತಿ ಫಿಲ್ ಮಾಡಬೇಕು. ಅವರು ಯಾವ ಜಿಲ್ಲೆಯಲ್ಲಿ ವೋಟ್ ಮಾಡಿದ್ರು ಆ ಜಿಲ್ಲೆ ಇಲ್ಲಿ ಬರೆಯಬೇಕು. ಪ್ರೆಸೆಂಟ್ ಈಗ ನೀವು ಒಂದು ಬೇರೆ ಜಿಲ್ಲೆಯಲ್ಲಿದ್ದೀರಾ, 2002ರಲ್ಲಿ ನೀವು ಅಥವಾ ನಿಮ್ಮ ಪೇರೆಂಟ್ಸ್ ಬೇರೆ ಜಿಲ್ಲೆಯಲ್ಲಿ ವೋಟ್ ಮಾಡಿದರೆ ಆ ಜಿಲ್ಲೆಯ ಹೆಸರು ಇಲ್ಲಿ ಬರೆಯಬೇಕು. ಮತ್ತು ರಾಜ್ಯ ಕರ್ನಾಟಕ ಅಂತ ಬರೆದು ಅಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಎಲ್ಲ ನಿಮಗೆ 2002 ವೋಟರ್ ಲಿಸ್ಟಿನಲ್ಲಿ ಲಭ್ಯವಿರುತ್ತೆ. ಅಲ್ಲಿ ನೋಡಿಕೊಂಡು ಇಲ್ಲಿ ಬರೆಯಬೇಕು. 2002 ಲಿಸ್ಟ್ನ ಪ್ರಕಾರ ಎಲ್ಲ ಮಾಹಿತಿ ಇಲ್ಲಿ ಫಿಲ್ ಮಾಡಬೇಕು. ಸ್ನೇಹಿತರೆ, ಕರೆಕ್ಟಾಗಿ ಫಿಲ್ ಮಾಡಬೇಕು. ನಂತರ ಇಲ್ಲಿ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆನೂ ಫಿಲ್ ಮಾಡಬೇಕು. 2002 ವೋಟರ್ ಲಿಸ್ಟಿನಿಂದ ನೀವು ವೋಟರ್ಸ್ ಪೋರ್ಟಲ್ನಲ್ಲಿ ಹೋಗಿಬಿಟ್ಟು co.karnataka.gov.in ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಮೂಲಕ ನೀವು ಸರ್ಚ್ ಮಾಡಿದರೆ ನಿಮಗೆ 2002 ಲಿಸ್ಟ್ ಬಂದಿರುತ್ತೆ. ಆ ಲಿಸ್ಟ್ನ ನೋಡಿಕೊಂಡು ನೀವು ಎಲ್ಲ ಮಾಹಿತಿ ಇಲ್ಲಿ ಫಿಲ್ ಮಾಡಬೇಕು. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಫಿಲ್ ಮಾಡಿ ನಂತರ
ಇಲ್ಲಿ 2002 ಲಿಸ್ಟಿನಲ್ಲಿ ನೀವು ನೋಡಿಕೊಂಡು ಫಿಲ್ ಮಾಡಿದ ಬಳಿಕ ನೀವು 2002ರಲ್ಲಿ ವೋಟ್ ಮಾಡಿದರೆ ಮಾತ್ರ ಇಲ್ಲಿ ಫಸ್ಟ್ ಸೆಕ್ಷನಲ್ಲಿ ಫಿಲ್ ಮಾಡಬೇಕು. ಒಂದು ಪಕ್ಷ ನೀವು 2002 ಇಸ್ವಿಯಲ್ಲಿ ವೋಟ್ ಮಾಡಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸಲ್ಲಿ ನಿಮ್ಮ ಫಾದರ್ ಮದರ್ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಇವರು 4ರಲ್ಲಿ ಯಾರು 2002 ಅಲ್ಲಿ ವೋಟ್ ಮಾಡಿದರೆ ಅವರ ಡೀಟೇಲ್ಸ್ ಇಲ್ಲಿ ಸೆಕೆಂಡ್ ಸೆಕ್ಷನಲ್ಲಿ ಸೆಕೆಂಡ್ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ಸೆಕ್ಷನ್ ಖಾಲಿ ಬಿಡಬೇಕು. 2002ರಲ್ಲಿ ಇದು ಯಾರ್ದು ಫಾರ್ಮ್ ಇದೆ ಅವ್ರು ಏನಾರು 2002ರಲ್ಲಿ ವೋಟ್ ಮಾಡಿಲ್ಲ ಅಂದರೆ ಫಸ್ಟ್ ಸೆಕ್ಷನ್ ಖಾಲಿ ಬಿಟ್ಟು 2ನೇ ಸೆಕ್ಷನಲ್ಲಿ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಏನಾರ 2002ರಲ್ಲಿ ವೋಟ್ ಮಾಡಿದರೆ ಅವರ ಮಾಹಿತಿ ಇಲ್ಲಿ ಪ್ರೊವೈಡ್ ಮಾಡಬೇಕು. ಯಾಕಂದರೆ ಇದು ನಿಮ್ಮ ಪೇರೆಂಟ್ಸ್ ಜೊತೆಗೆ ಮ್ಯಾಪಿಂಗ್ ಆಗುತ್ತೆ. ಹೌದು ಸ್ನೇಹಿತರೆ, ಅದರಿಂದ ಕರೆಕ್ಟಾಗಿ ಫಿಲ್ ಮಾಡಬೇಕು. ತಂದೆ ಏನಾರ ವೋಟ್ ಮಾಡಿದರೆ 2002 ಲಿಸ್ಟಲ್ಲಿ ನೋಡಿಕೊಂಡು ಅವರ ಹೆಸರು ಬರೆಯಬೇಕು ಮತ್ತು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ ನಂಬರ್ ಅವ್ರದ್ದೇನಾರ ಲಿಸ್ಟಲ್ಲಿ 2002 ಲಿಸ್ಟಲ್ಲಿ ಇದ್ದರೆ ಅದು ಬರೆಯಿರಿ. ಮತ್ತು ಸಂಬಂಧಿಯ ಹೆಸರು ಅಂತ ಇದೆ, ಮತ್ತು ಇಲ್ಲಿ ತಂದೆಯ ಹೆಸರು ಬರೆದು ಸಂಬಂಧ ತಂದೆ ಅಂತ ಬರೆಯಬೇಕು. ತಂದೆದೇನಾರ ನೀವು ಡೀಟೇಲ್ಸ್ ಫಿಲ್ ಮಾಡ್ತಾ ಇದ್ದರೆ, ತಾಯಿದೇನಾರ ಕೊಡ್ತಾ ಇದ್ದರೆ ತಾಯಿಯ ಹೆಸರು ಬರೆದು ಸಂಬಂಧ ತಾಯಿ ಅಂತ ಬರೆಯಬೇಕು. ನಂತರ ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದನ್ನೆಲ್ಲ ಫಿಲ್ ಮಾಡಬೇಕು. ಬಹಳ ಈಸಿ ಇದೆ ಸ್ನೇಹಿತರೆ, ಬಹಳ ಸುಲಭವಾಗಿ ಈಸಿಯಾಗಿ ನೀವು ಫಿಲ್ ಮಾಡ್ಬೋದು. ನಿಮಗೆ 2002 ಲಿಸ್ಟ್ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಮಾಹಿತಿ ಕರೆಕ್ಟಾಗಿ ಫಿಲ್ ಮಾಡಬೇಕು. ತಂದೆದಿದ್ದರೆ ನೀವು ತಂದೆದು ಕೊಡ್ಬೋದು, ತಾಯಿದಿದ್ದರೆ ತಾಯಿದು ಕೊಡ್ಬೋದು. ಒಂದು ಪಕ್ಷ ತಂದೆ ತಾಯಿಯಲ್ಲಿ ಯಾರು ವೋಟ್ ಮಾಡಿಲ್ಲ 2002ದಲ್ಲಿ ಅಂದರೆ ಅವರ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಡೀಟೇಲ್ಸ್ ಏನಾರ ಇದ್ದರೆ 2002 ಲಿಸ್ಟ್ನಲ್ಲಿ ಏನಾರ ಅವರ ಹೆಸರು ಇದ್ದರೆ ಅವರ ಹೆಸರು ಹಾಕಿ ಅವರ ಜೊತೆಗೆ ಮ್ಯಾಪಿಂಗ್ ಆಗಬಹುದು. ನೋಡಿ, ಫಸ್ಟ್ ಸೆಕ್ಷನಲ್ಲಿ ನೀವು 2002ದಲ್ಲಿ ವೋಟ್ ಮಾಡಿದರೆ ಮಾತ್ರ ಫಸ್ಟ್ ಸೆಕ್ಷನ್ನಲ್ಲಿ ಫಿಲ್ ಮಾಡಬೇಕು. 2ನೇ ಸೆಕ್ಷನ್ ಖಾಲಿ ಬಿಡಬೇಕು. ಒಂದು ಪಕ್ಷ ನೀವು 2002ದಲ್ಲಿ ವೋಟ್ ಮಾಡಿಲ್ಲ, ಮತದಾನ ಮಾಡಿಲ್ಲ 2002ರಲ್ಲಿ ಅಂದರೆ ಫಸ್ಟ್ ಸೆಕ್ಷನ್ ಖಾಲಿ ಬಿಟ್ಟು 2ನೇ ಸೆಕ್ಷನ್ ಫಿಲ್ ಮಾಡಬೇಕು. ಒಂದು ಪಕ್ಷ ನೀವು 2002ದಲ್ಲಿ ವೋಟ್ ಮಾಡಿಲ್ಲ, ನಿಮ್ಮ ಪೇರೆಂಟ್ಸಲ್ಲಿ ಯಾರು 2002ರಲ್ಲಿ ವೋಟ್ ಮಾಡಿಲ್ಲ ಅಂದರೆ ಡೀಟೇಲ್ಸ್ ನಿಮಗೆ ಸಿಗಲಿಲ್ಲ 2002 ಲಿಸ್ಟಲ್ಲಿ ಅಂದರೆ 2 ಸೆಕ್ಷನ್ ಖಾಲಿ ಬಿಟ್ಟು ಕೆಳಗಡೆ ಏನಿದೆ ಸೆಕ್ಷನ್ ಇಲ್ಲಿ ಫಿಲ್ ಮಾಡಬೇಕು. ಇದನ್ನು ಕಡ್ಡಾಯವಾಗಿ ಫಿಲ್ ಮಾಡಲೇಬೇಕು. 2002ದಲ್ಲಿ ನೀವು ವೋಟ್ ಮಾಡಿದರೂ ಕೂಡ ಇಲ್ಲಿ ಫಿಲ್ ಮಾಡಬೇಕು. 2002ದಲ್ಲಿ ನಿಮ್ಮ ಪೇರೆಂಟ್ಸ್ ಏನಾರು ವೋಟ್ ಮಾಡಿದರೆ 2ನೇ ಸೆಕ್ಷನ್ ಫಿಲ್ ಮಾಡಿ. ಇದು ಕೆಳಗಡೆದು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಎಲ್ಲರೂ ಫಿಲ್ ಮಾಡಬೇಕು. 2002ದಲ್ಲಿ ವೋಟ್ ಮಾಡಿರೋರು ಮತ್ತು ಮಾಡದೇ ಇರೋರು ಅಂಥವರು ಕೂಡ ಇದು ಫಿಲ್ ಮಾಡಬೇಕು. ಇಲ್ಲಿ ಜನ್ಮ ದಿನಾಂಕ ಪ್ರೆಸೆಂಟ್ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕು. ಹೌದು ಸ್ನೇಹಿತರೆ, ಮೇಲ್ಗಡೆ ಏನಿದೆ 2002 ಲಿಸ್ಟ್ನ ಪ್ರಕಾರ ಫಿಲ್ ಮಾಡಬೇಕು. ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ಕೆಳಗಡೆ ಯಾವುದು ಡೀಟೇಲ್ಸ್ ಹಾಕಬೇಕು, ನಾವು ಹಳೇದು ಹಾಕಬೇಕಾ ಅಥವಾ ಪ್ರೆಸೆಂಟ್ ಹಾಕಬೇಕಂತ. ಇಲ್ಲಿ ಕೆಳಗಡೆ ಏನಿದೆ ಪ್ರೆಸೆಂಟ್ ಡೀಟೇಲ್ಸ್ ನೀವು ಕೊಡಬೇಕು. ಕರೆಕ್ಟ್ ಇದ್ದರೆ ನಿಮ್ಮ ವೋಟರ್ ಐ ಡಿ ಪ್ರಕಾರ ಆಧಾರ್ ನಂಬರ್ ಹಾಕಿ, ಜನ್ಮ ದಿನಾಂಕ ಹಾಕಿ, ಮೊಬೈಲ್ ಸಂಖ್ಯೆ ಹಾಕಿ ಮತ್ತು ತಂದೆ ಪೋಷಕರ ಹೆಸರು ಏನು ಪ್ರೆಸೆಂಟ್ ವೋಟರ್ ಐ ಡಿಯಲ್ಲಿ ಏನು ಡೀಟೇಲ್ಸ್ ಇದೆ ಅದನ್ನೇ ಕೊಡಬೇಕು ನೀವು. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.